ಹೇಗಿದ್ರೆ ಎಲ್ಲರೂ, ನಾನು ನಿಮ್ಮ ರವಿ, ನೀವು ನೋಡ್ತಾ ಇದ್ದೀರಾ ರವಿ ವ್ಲಾಗ್ಸ್ ನೆಲಮಂಗಲ. ಗುರು, ಇವತ್ತು ಭಾನುವಾರದ ಡಬಲ್ ದಬಾಕ ಮ್ಯಾಚಲ್ಲಿ ಮೊದಲನೇ ಮ್ಯಾಚು GT ವರ್ಸಸ್ SRH ಅವರು ಟಾಸ್ ಗೆದ್ದು ಬ್ಯಾಟಿಂಗ್ ಅಂತ ಚೂಸ್ ಮಾಡಿದ್ರು ಗುರು. ಅಯ್ಯೋ, ಬ್ಯಾಟಿಂಗ್ ಆಡಿದ್ರು, ಓಕೆ, ಒಳ್ಳೆ ಪವರ್ ಪ್ಲೇಲಿ ಒಳ್ಳೆ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ಬೋದು. ಆದರೆ ನೋಡಿದ್ರೆ ತುಂಬ ಲೋ ಸ್ಕೋರಲ್ಲಿ ಔಟ್ ಆಗಿಬಿಟ್ಟಿದ್ದಾರೆ ಗುರು. ಅವ್ರು ಹೊಡೆದಿದ್ದು ಎಷ್ಟು, ತುಂಬ ಕಡಿಮೆ ಸ್ಕೋರ್ ಹೊಡೆದು ಔಟ್ ಆಗಿಬಿಟ್ಟಿದ್ದಾರೆ. ಬಟ್ ಬ್ಯಾಟ್ಸ್ಮನ್ ಯಾರು ಇವತ್ತು ಒಳ್ಳೆ ಫಾರ್ಮಲ್ಲಿ ಇಲ್ಲ. ಯಾಕಂತಂದರೆ GT ಅವ್ರ ಬೌಲಿಂಗ್ ಅಂತ ಇತ್ತು. ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾರೆ. ಇವತ್ತು SRH ಅವರ ಬ್ಯಾಟಿಂಗ್ ಆರ್ಡರ್ ನೋಡಿದ್ರೆ ಒಂದು ರೇಂಜಲ್ಲೇ ಸ್ಟಾರ್ಟ್ ಮಾಡಿದ್ರು. ಪವರ್ ಪ್ಲೇಲೆಲ್ಲ ಒಳ್ಳೆ ಓಪನಿಂಗ್ ಆಯಿತು. ಆ್ಯಸ್ ಯೂಶುವಲ್ ಅಗರ್ವಾಲ್ ಅವರೇನು 10ಕ್ಕೂ ಹೋಗ್ತಾ ಇಲ್ಲ, 10 ಮೇಲೆ ಹೋಗ್ತಾ ಇಲ್ಲ, 20 ಒಳಗಡೆ ಫುಲ್ ಆಡಿರೋ ಪ್ರತಿ ಮ್ಯಾಚು ಹಂಗೆ ಆಡ್ಕೊಂಬತ್ತಿದ್ದಾರೆ. ಇನ್ನು ಟ್ರಾವಿಸ್ ಹೆಡ್ ಕೂಡ ಒಳ್ಳೆ ಓಪನಿಂಗ್ ಮಾಡಿದ್ರು ಕೂಡ ಜಾಸ್ತಿ ಇವತ್ತು ನಿಲ್ಲಕ್ಕಾಗಿಲ್ಲ. ಇನ್ನು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ನಮ್ಮ ಕ್ಲಾಸಿನ್ ಮತ್ತು ಮಕ್ರಮ್ಗೆ. ಅವರು ಅಂತ ಹೇಳ್ಕೊಂಡು ಸ್ಕೋರ್ ಮಾಡೋಕ್ಕಾಗಿಲ್ಲ ಇವತ್ತು. ತುಂಬ ಯೂಜ್ ಸ್ಕೋರ್ ಹೊಡಿತಿದ್ದ ಟೀಮ್ ಇವತ್ತು ತುಂಬ ಲೋ ಸ್ಕೋರ್ಗೆ ಇವತ್ತು ಸ್ಟಿಕ್ ಆಗಿಬಿಟ್ಟಿದ್ದಾರೆ. ಅದೊಂದು ಬೇಜಾರಾಗಿರೋ ಸಂಗತಿ. ಬಟ್ ಆದರೆ ಇವತ್ತು GT ಅವರ ಬೌಲಿಂಗ್ನ ನಾವು ಮಾತಾಡಲೇಬೇಕು. ಯಾಕಂತಂದರೆ ಇಂಥ ಯೂಜ್ ಸ್ಕೋರ್ ಹೊಡೆಯುವಂಥ ಟೀಮ್ನ ಕಟ್ಟಾಕಿದರೆ, ಇಷ್ಟು ಲೋವರ್ ಸ್ಕೋರ್ಗೆ ಕಟ್ಟಾಕೋದಂದರೆ ತಮಾಷೆ ಮಾತಲ್ಲ ಗುರು. ಸಖತ್ತಾಗಿ ಇವತ್ತು GT ಅವ್ರ ಬೌಲಿಂಗ್ ಅವರ ಎಲ್ಲ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅಂತೇಳಿ. ಭುವನೇಶ್ವರ್ ಕುಮಾರ್ ಅಂತೂ ಮಸ್ತ್ ಬೌಲಿಂಗೇ ಮಾಡಿದ್ದಾರೆ. ಎಲ್ಲ GT ಮೆಂಬರ್ಸ್ ಇವತ್ತು ಯಾರ್ಯಾರು ಬೌಲಿಂಗ್ ಮಾಡಿದ್ರು ಎಲ್ಲ ಸೂಪರಾಗಿ ಬೌಲಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನಮ್ಮ GT ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಅಂತ ಬಂದರೆ ರನ್ ಹೊಡಿಯೋಕ್ಕೆ ಪರದಾಡೋಗ್ಬಿಟ್ರು ಗುರು GT ಅವರು. ನಿಜ, ರನ್ ಹೊಡಿಯೋಕ್ಕೆ ಪರದಾಡೋಗ್ಬಿಟ್ರು ಅಂತಲೇ ಹೇಳ್ಬೋದು. ಯಾಕಂತಂದರೆ ಯಾರೊಬ್ಬರು ವೃದ್ಧಿವಂಶ ನಾರ್ಮಲ್ ಅವರು 25-30 ಒಳಗಡೆ ಬರ್ತಾರೆ, ಆಡ್ತಾರೆ, ಹೋಗ್ಬಿಡ್ತಾರೆ. ಇನ್ನು ಗಿಲ್ಲು ಒಂದು ರೇಂಜಿಗೆ 36 ಹೊಡೆದಿದ್ದಾರೆ ಅಷ್ಟೇ, ಅವರು ಅಂತ ಹೇಳ್ಕೊಳೋದಿಲ್ಲ. ನೆಕ್ಸ್ಟು ಸಾಯಿ ಸುದರ್ಶನ್ನು 45 ರನ್ ಹೊಡೆದಿದ್ದಾರೆ. ಅದು ಬಿಟ್ಟರೆ ನಮ್ಮ ಮಿಲ್ಲರು ಇವತ್ತು ಆ್ಯಕ್ಚುಲಿ ಮಿಲ್ಲರ್ ಅಂತಲೇ ಹೇಳ್ಬೋದು. ನಮ್ಮ GTಗೆ ವಿನ್ ಮಾಡೋಕ್ಕೆ ಹೆಲ್ಪ್ ಆಗಿದ್ದು ಅಂದರೆ ನಮ್ಮ ಡೇವಿಡ್ ಮಿಲ್ಲರೇ. ಅವರೇ 45 ಹೊಡೆದಿದ್ದಾರೆ. ಅವರಿಲ್ಲ ಅಂದಿದ್ರೆ ಮ್ಯಾಚ್ ಇವತ್ತು ಹೊಗೆ ಹಾಕಿಸ್ಕೊಂಡ್ರು. ಯಾಕಂತಂದರೆ SRH ಅವ್ರ ಬೌಲಿಂಗ್ ಇವಾಗ ಮಾತಾಡ್ತೀನಿ ನೋಡ್ರಿ. SRH ಬೌಲಿಂಗು ಹೆಂಗಿತ್ತು ಅಂತಂದರೆ, ಬ್ಯಾಟಿಂಗ್ ಸ್ವಲ್ಪ ಲೋ ಆಗಿತ್ತು SRH ಅವ್ರದ್ದು. ಅದು ಬಿಟ್ಟರೆ ಇವಾಗ ಬೌಲಿಂಗು ಟಾಪ್ ಕ್ಲಾಸಲ್ಲೇ ಆಡಿದ್ರು ಅಂತಲೇ ಹೇಳ್ಬೋದು. ಇವತ್ತು ನಿಜ ಹೇಳಬೇಕು ಅಂದರೆ GT ಅವ್ರು ಪರದಾಡೋಗ್ಬಿಟ್ರು ಅಂತ ಹೇಳಿದ್ರಲ್ಲ, ಅಷ್ಟು ಸೂಪರಾಗಿ ಆಡಿಸಿದ್ರು ಬೌಲಿಂಗು. ಅಷ್ಟೇ ಟಫ್ ಕಾಂಪಿಟೇಷನ್ ಕೂಡ ಕೊಟ್ಟರು SRH ಅವರು. ಬಟ್ ಬೌಲಿಂಗ್ ಮಾತ್ರ ಇವತ್ತು SRH ಅವ್ರದ್ದು ಹೈ ಕ್ಲಾಸ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಹೋಪ್ಫುಲಿ ಯು ಆರ್ ಎಂಜಾಯಿಂಗ್ ದಿಸ್ ಪ್ರಿವ್ಯೂ ಮ್ಯಾಚ್ ಅನಾಲಿಸಿಸು. ನೀವು ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊತೀನಿ. ಓಕೆ, ಬಾಯ್.